ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಮೈಕ್ ಹಾಕಿದ್ರು ಯಾಕೆ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ಷಾಬಂಧನ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ. ಈಸಿ ಸಿಂಪಲ್ ಆಗಿ ಹೇಗೆ ನೀವು ರೆಡಿ ಆಗ್ಬೋದು ರಕ್ಷಾಬಂಧನ್ಗೆ ಅಂತ. ಇಲ್ಲಿ ಕೆಲವು ಹೊಸ ಪ್ರಾಡಕ್ಟ್ಸು ಉಂಟು, ಫುಲ್ ಫೇಸ್ ಅಂತಲ್ಲ, ಕೆಲವು ಪ್ರಾಡಕ್ಟ್ಸ್. ಸೊ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೇನೆ. ಅದ್ರ ಬಗ್ಗೆನೂ ನಿಮಗೆ ಚಿಕ್ಕದಾಗಿ ಮಿನಿ ರಿವ್ಯೂಸ್ ಹೇಳ್ತೇನೆ ವಿಡಿಯೋದಲ್ಲೇ. ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ. ನಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆಗಿದೆ, ಪ್ರೈಮರ್ ಅಪ್ಲೈ ಮಾಡಿ ಆಗಿದೆ. ಈಗ ಇದು ನೆಕ್ಸ್ಟ್ ಸ್ಟೆಪ್ಪಿಂದ ಹೋಗುವ. ಇಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿಲ್ಲ, ಹೆವಿ ಬೇಸ್ ಮಾಡ್ತಾಯಿಲ್ಲ, ಯಾಕಂದರೆ ಮಾನ್ಸೂನ್ ತುಂಬ ಹೆವಿ ಮೇಕಪ್ ಆದರೆ ಕೇಕಿ ಪ್ಯಾಚಿ ಅನ್ನಿಸ್ಬೋದು. ಇಲ್ಲಿ ನಾನು ಇನ್ಸೈಟಿಂದ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ನನ್ನ ಗೋ ಟು ಕನ್ಸೀಲರ್. ಇದು ಇದರಲ್ಲಿ ಎಲ್ಲ ಶೇಡ್ಸ್ ಉಂಟು, ಕನ್ಸಿಲಿಂದ ಹಿಡಿದು ಹೈಲೈಟಿಂಗ್, ಕಾಂಟೋರ್ ಥರ ಲೈಟಾಗಿ ಕಾಂಟೋರ್ ಬೇಕಂದರೆ ಆ ಶೇಡ್ಸು ಉಂಟು. ನಾನು ಜಾಸ್ತಿ 2 ಶೇಡ್ನ ಯೂಸ್ ಮಾಡಿದ್ದೇನೆ, ಪ್ಯಾನ್ ಹಿಟ್ ಮಾಡಿದ್ದೇನೆ. ನಂದು ವ್ಯಾನಿಟಿ ಅಂದರೆ ನನ್ನೊಂದು ಗೋ ಟು ಮೇಕಪ್ ಕಿಟ್ ಇರ್ತದಲ್ಲ, ಅದರಲ್ಲಿ ಇದ್ದೇ ಇರ್ತದೆ. ನಾನಿವತ್ತು ಈ ಶೇಡಿಂದ ಫಸ್ಟ್ ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೇನೆ. ಈ ಅಂಡರ್ ಐ ಡಾರ್ಕ್ ಸರ್ಕಲ್ ಇದ್ದರೆ ಅಥವಾ ಪಿಗ್ಮೆಂಟೇಷನ್ ಇದ್ದರೆ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ನೀವು ಅಲ್ಲೆಲ್ಲ ಪೀಚ್ ಕರೆಕ್ಟರ್ ಯೂಸ್ ಮಾಡ್ಬೋದು. ನಾನು ಈ ಪ್ಯಾಲೆಟಲ್ಲಿ ನನಗೆ ಸ್ವಲ್ಪ ಡಾರ್ಕರ್ ಶೇಡ್ ಯಾವುದು ಇರ್ತದಲ್ಲ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಫೇವ್ರೆಟ್ ಪ್ಯಾಲೆಟ್ ಅಂದರೆ ಇದೆ. ನೀವು ಆರಾಮಾಗಿ ಇದನ್ನು ತಗೊಳ್ಬೋದು, ನಿಮಗೆ ಆರಾಮಾಗಿ ಸೂಟ್ ಆಗ್ತದೆ. ಮೀಡಿಯಮ್ ಟು ಫೇರ್ ಸ್ಕಿನ್ ಟೋನ್ ಇದ್ದರೂ ಅದು ಈ ಕಲರ್ ಅವರಿಗೆಲ್ಲ ಸೂಟ್ ಆಗ್ತದೆ. ಈಗ ನೋಡಿ, ನಾನು ಎಲ್ಲೆಲ್ಲ ನನಗೆ ಬೇಕು ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಬೆರಳಿಂದನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಇದು ಈಸಿಯಾಗಿ ಬ್ಲೆಂಡ್ ಆಗ್ತದೆ. ಏನು ನಿಮಗೆ ಬ್ರಷ್ ಬೇಡ, ಸ್ಪಾಂಜ್ ಎಲ್ಲ ಬೇಕಂತೆಲ್ಲ. ಫಸ್ಟಲ್ಲಿ ಬೇಕಂದರೆ ನೀವು ಮೇಕಪ್ ಬ್ಯೂಟಿ ಬ್ಲೆಂಡರ್ಸ್ನ ಯೂಸ್ ಮಾಡ್ಬೋದು. ನಮ್ಮ ಬೆರಳಲ್ಲಿರುವಂಥ ವಾಮ್ತೆ ಸಾಕು ಒಂದು ಕನ್ಸಿಲರ್ ಬ್ಲೆಂಡ್ ಆಗೋದಕ್ಕೆ. ನಾನೀಗ ಇದನ್ನು ಬೆರಳಿಂದ ಬ್ಲೆಂಡ್ ಮಾಡಿ ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಇದನ್ನು ಸೆಟ್ ಮಾಡ್ತಾ ಇದ್ದೇನೆ. ಇದು ತುಂಬ ಇಂಪಾರ್ಟೆಂಟ್. ಪ್ಯಾಚಿ ಕಾಣಬಾರ್ದಂದರೆ ಒಂದು ಬ್ಲೆಂಡರ್ ಆದರೂ ನೀವು ಯೂಸ್ ಮಾಡಬೇಕಾಗ್ತದೆ. ಈಗ ನೋಡಿ, ನಾನು ಇದನ್ನು ಬ್ಲೆಂಡ್ ಮಾಡಿ ಆಗಿದೆ. ಈಗ ಇದರಲ್ಲಿ ನಾನು ಹೈಲೈಟಿಂಗ್ ಶೇಡ್ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನನ್ನ ಸ್ಕಿನ್ ಟೋನ್ಗಿಂತ ಲೈಟರ್ ಆಗಿರಬೇಕು. ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಆರಾಮಾಗಿ ಡಿಫ್ರೆನ್ಸು. ಆ ಶೇಡ್ನ ನಾನು ಹೈಲೈಟಿಂಗ್ ಏರಿಯಾಸ್ ಎಲ್ಲೆಲ್ಲ ಉಂಟು, ಅಂದರೆ ಎಲ್ಲೆಲ್ಲಿ ನಾವು ನಮ್ಮ ಫೇಸ್ ಒಂದು ಹೈಲೈಟ್ ಮಾಡಬೇಕಲ್ಲ, ಅಂದರೆ ಎದ್ದು ಕಾಣಿಸೋ ಥರ ಮಾಡಬೇಕು ಅಲ್ಲಿ ಎಲ್ಲ. ಬೇಸಿಕಲಿ ಫೋರ್ ಹೆಡ್, ಅಂಡರ್ ಐಸಲ್ಲಿ, ಮತ್ತು ಬ್ರಿಡ್ಜ್ ಆಫ್ ದ ನೋಸ್, ಕ್ಯೂಪಿಡ್ಸ್ ಬೋ, ಚಿನ್ ಮತ್ತು ಚೀಕ್ಸ್ ಅಲ್ಲೂ ಹೀಗೆ ಅಪ್ಲೈ ಮಾಡಿ ಇದನ್ನು ಮತ್ತೆ ಸೇಮ್ ಬೆರಳಿನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಒಂದು ಸತಿ ಎಲ್ಲ ಬ್ಲೆಂಡ್ ಆದಮೇಲೆ ಮತ್ತೆ ಸೇಮ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಒಂದು ಸತಿ ಆರಾಮಾಗಿ ನೀಟಾಗಿ ಸೆಟ್ ಮಾಡ್ತಾ ಇದ್ದೇನೆ. ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ ಬೆರಳಿಂದ ಬ್ಲೆಂಡ್ ಮಾಡೋದಕ್ಕೂ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡೋದಕ್ಕೂ. ಒಂದು ಸತಿ ಬ್ಲೆಂಡಿಂಗ್ ಆದಮೇಲೆ ಈಗ ನಾನು ಕಣ್ಣಿಗೆ ಏನೂ ಅಪ್ಲೈ ಮಾಡಲಿಲ್ಲ. ನೀವು ಐ ಶ್ಯಾಡೋ ಅಪ್ಲೈ ಮಾಡ್ತೀರಾ ಅಂದರೆ ನೀವು ಕನ್ಸಿಲರ್ ಯೂಸ್ ಮಾಡ್ಬೋದು. ಈಗ ನೋಡಿ, ನನ್ನ ಫುಲ್ ಫೇಸ್ಗಿಂತ ಕಣ್ಣು ಕಲರೇ ಬೇರೆ ಉಂಟು, ಅದೊಂದು ನ್ಯಾಚುರಲ್ ಕಲರ್. ಐ ಶ್ಯಾಡೋ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಅದನ್ನು ಹಾಗೇ ಬಿಡ್ಬೋದು, ಯಾಕಂದರೆ ನೀವು ಕನ್ಸಿಲರ್ ಅಪ್ಲೈ ಮಾಡಿದರೆ ಅದು ಲೇಟರ್ ಒಂದು ಕ್ರೀಸ್ ಆಗುವಂಥ ಚಾನ್ಸ್ ಇರ್ತದೆ. ಈ ಲೈನ್ ಎಲ್ಲ ಕ್ರಿಯೇಟ್ ಆಗ್ತದೆ ನೋಡಿ, ಕಣ್ಣು ಮುಚ್ಚುವಾಗ ತೆರೆಯುವಾಗ ಎಲ್ಲ ಅಲ್ಲಿ ಅದು ಬಿಲ್ಡಪ್ ಆಗ್ತದೆ. ಅದು ಮತ್ತು ಒಂಥರ ಕಾಣಿಸ್ತದೆ ನೀವು ಯಾವುದೇ ಶ್ಯಾಡೋಸ್ ಯೂಸ್ ಮಾಡಲಿಲ್ಲ ಅಂದರೆ. ಮಾಡ್ತೀರಾ ಅಂದರೆ ನೀವು ಸೇಮ್ ಕನ್ಸಿಲರ್ನ ನೀವು ಯೂಸ್ ಮಾಡ್ಬೋದು. ಅದು ಆಕ್ವರ್ಡಾಗಿ ಕಾಣೋದಕ್ಕಿಂತ ಹಾಗೆಯೇ ಬಿಟ್ಬಿಟ್ರೆ ಒಳ್ಳೆಯದು. ನಾನಿಲ್ಲಿ ಲೈಟಾಗಿ ಒಂದು ಶ್ಯಾಡೋ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನೇನು ಮಾಡ್ತೇನೆ, ಎಕ್ಸ್ಟ್ರಾ ಪ್ರಾಡಕ್ಟ್ ಏನೂ ತಗೊಳ್ಳೋದಿಲ್ಲ. ಸೇಮ್ ಬ್ಲೆಂಡರಿಂದ ಏನು ಬ್ಲೆಂಡ್ ಮಾಡಿದ್ದೆ ಅಲ್ಲ ಅದನ್ನೇ ನಾನು ಕಣ್ಣಿಗೆ ಹೀಗೆ ಡ್ಯಾಬ್ ಮಾಡ್ತಾ ಇದ್ದೇನೆ. ಆರಾಮಾಗಿ ಕನ್ಸಿಲ್ ಆಯಿತು ನೋಡಿ. ಅದರಲ್ಲಿರೋ ಎಕ್ಸ್ಟ್ರಾ ಪ್ರಾಡಕ್ಟೇ ಸಾಕು, ಏನೂ ಎಕ್ಸ್ಟ್ರಾ ಪ್ರಾಡಕ್ಟ್ ತಗೊಳ್ಬೇಕು ಅಂತ ಇಲ್ಲ. ಬ್ಯೂಟಿ ಬ್ಲೆಂಡರ್ ಏನು ಹೀರಿರ್ತದಲ್ಲ ಅದೇ ಸೇಮ್ ಪ್ರಾಡಕ್ಟಿಂದನೇ ನಾನು, ಸೇಮ್ ಬ್ಲೆಂಡರಿಂದನೇ ಡ್ಯಾಬ್ ಮಾಡಿದರೆ ಐಲಿಡು ಕನ್ಸಿಲ್ ಆಗ್ತದೆ. ಜಾಸ್ತಿ ಇದ್ದರೆ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಸೆಟ್ ಮಾಡೋದಕ್ಕೆ ಬನಾನಾ ಪೌಡರ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಇನ್ಸೈಟಿಂದ ಈ ಥರ ಪ್ಯಾಕೇಜಿಂಗಲ್ಲಿ ಬರ್ತದೆ, ಲೂಸ್ ಪೌಡರ್ ಇದು. ನಿಮಗೆ ಬೇಕಂದರೆ ನೀವು ಟ್ರಾನ್ಸ್ಲೂಸೆಂಟ್ ಅಂದರೆ ವೈಟ್ ಕಲರ್ ಏನಿರ್ತದೆ ಪೌಡರ್ ಅದನ್ನು ಯೂಸ್ ಮಾಡ್ಬೋದು. ನಾನು ಮಾತ್ರ ಬನಾನಾ ಶೇಡಲ್ಲಿ ತಗೊಂಡಿದ್ದೇನೆ. ಇದು ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆಲ್ಲ ಬೆಸ್ಟ್ ಸೂಟ್ ಆಗ್ತದೆ ಅಂತ. ಇದು ನಾನು ಯೂಸೇ ಮಾಡಲಿಲ್ಲ, ಸೊ ಸ್ಟಿಕ್ಕರ್ನ ನಾನು ತೆಗೆದಿದ್ದೇನೆ. ಇಷ್ಟು ಬೇಕಷ್ಟೇ ನಾನು ಕೈಯಲ್ಲಿ ತಗೊಳ್ತೇನೆ, ಅಥವಾ ಪ್ಯಾಲೆಟಲ್ಲಿ ಇಲ್ಲ ಯಾವುದಾದ್ರು ಲಿಡ್ಡಲ್ಲಿ ಯಾವುದ್ರಲ್ಲಾದರೂ ನೀವು ಪ್ರಾಡಕ್ಟಿಗೆ ತಗೊಳ್ಬೋದು ಬೇಕಾದಷ್ಟನ್ನು. ಈಗ ಪೌಡರ್ ಅಪ್ಲೈ ಮಾಡೋದಕ್ಕೆ ನನ್ನ ಹತ್ರ ಪೌಡರ್ ಪಫ್ ಉಂಟು. ಇದು ಬ್ರಾನ್ಸನ್ ಅಂತ ಒಂದು ಬ್ರ್ಯಾಂಡಿಂದ. ಇದರಲ್ಲಿ 2
ಪಫ್ ಸಿಗ್ತದೆ. ಎನಿ ಕಲರ್, ಅದು ಅವ್ರು ಯಾವ್ದು ಕಳಿಸ್ತಾರೆ ಅದೇ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಒಳ್ಳೆಯದುಂಟು. ಪ್ರೈಸು ಅಷ್ಟೇ ರೀಸನೇಬಲ್ ಆಗಿಯೇ ಉಂಟು. ನಾನಿವತ್ತು ಪಿಂಕ್ ಪಫ್ ಯೂಸ್ ಮಾಡಿಕೊಂಡು ಪೌಡರ್ನ ಅಪ್ಲೈ ಮಾಡ್ತೇನೆ. ಇದರಲ್ಲಿ ಒಂದು ಗ್ರಿಪ್ಪು ಉಂಟು ನೋಡಿ, ಫಿಂಗರ್ ಗ್ರಿಪ್ಪಿಗೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈಗ ಪೌಡರ್ನ ನಾನು ಸ್ಪಾಂಜಲ್ಲಿ ತಗೊಂಡು ಎಕ್ಸಸ್ನ ಡ್ಯಾಬ್ ಮಾಡ್ತಾ ಇದ್ದೇನೆ. ಡೈರೆಕ್ಟ್ ಪೌಡರ್ನ ಹೀಗೇ ನೀವು ಅಪ್ಲೈ ಮಾಡಬಾರ್ದು, ಇದರಿಂದ ಕೇಕಿ ಅಥವಾ ಹೆವಿ ಅನ್ನಿಸ್ಬೋದು. ಅಂದರೆ ಬೇಕಿಂಗ್ ಪರ್ಪಸ್ಗಾದ್ರೂ ನೀವು ಆದಷ್ಟು ಎಕ್ಸಸ್ ಪೌಡರ್ನ ಡ್ಯಾಬ್ ಮಾಡಿ ಮತ್ತೆ ನೀವು ಬೇಕಿಂಗ್ ಮಾಡ್ಬೋದು, ಅಥವಾ ಅಂಡರ್ ಐನ ಸೆಟ್ ಮಾಡ್ಬೋದು, ಅಥವಾ ಫುಲ್ ಫೇಸ್ನ ಸೆಟ್ ಮಾಡ್ಬೋದು. ಈಗ ನೋಡಿ ಜೆಂಟಲಾಗಿ ಹೀಗೆ ಡ್ಯಾಬ್ 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 ಮಾಡಬೇಕು, ಸ್ವಲ್ಪ ಪುಷ್ ಮಾಡಬೇಕು. ಆಗ ನಿಮ್ಮ ಅಂಡರ್ ಐಲಿ ಏನು ಕನ್ಸೀಲರ್ ನೀವು ಅಪ್ಲೈ ಮಾಡಿದ್ರಲ್ಲ ಅದು ಆರಾಮಾಗಿ ಕ್ರೀಸ್ ಇಲ್ಲದೇ ಸೆಟ್ ಆಗ್ತದೆ. ಸ್ವಲ್ಪ ಹೊತ್ತಾದಮೇಲೆ ಕ್ರೀಸ್ ಆಗೇ ಆಗ್ತದೆ, ಅಂಥ ಪರ್ಮನೆಂಟಾಗಿ ಕ್ರೀಸ್ಲೆಸ್ ಆಗಿ ಕಾಣೋ ಥರ ಯಾವ ಮೇಕಪ್ ಪ್ರಾಡಕ್ಟ್ಸು ಇಲ್ಲ. ಎಲ್ಲ ನೀವು ಮಾಡೋ ಟೈಮಿಗೆ ಮಾತ್ರ. ಸ್ವಲ್ಪ ಹೊತ್ತಾದಮೇಲೆ ನ್ಯಾಚುರಲಾಗಿ ಆ ಕ್ರೀಸಸ್, ಫೈನ್ ಲೈನ್ಸ್ ಎಲ್ಲ ಕಾಣಿಸ್ತಾನೆ ಇರ್ತದೆ. ಡೋಂಟ್ ವರಿ. ಈಗ ನಾನು ಕನ್ಸೀಲರ್ ಇಲ್ಲೆಲ್ಲ ಅಪ್ಲೈ ಮಾಡಿದ್ದೆ, ಅಲ್ಲೆಲ್ಲ ಪೌಡರಿಂದ ಸೆಟ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಇಲ್ಲಿ ಒಂದು ಬ್ಲಷ್ ಆಗಿ ನಾನು ಲಿಪ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಪಾಪ್ ಎಕ್ಸೋಯಿಂದ ಲೆಫ್ಟ್ ಆನ್ ರೆಡ್ ಅಂತ, ಇದು ಮಿನಿ ಲಿಪ್ ಅಂದರೆ ಲಿಪ್ಸ್ಟಿಕ್, ಇದು ಕಿಟ್ ಮಿನಿ ಲಿಪ್ಸ್ಟಿಕ್ಸ್ ಆಯಿತಾ. ಇದರಲ್ಲಿ 3 ಲಿಪ್ಸ್ಟಿಕ್ಸ್ ಬರ್ತದೆ. ಇದು ಅಷ್ಟೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ತಗೊಂಡದ್ದು ನಾನು ಹಾಗೇ ಇಟ್ಟಿದ್ದೆ. ಇದರಲ್ಲಿ 3 ಡಿಫ್ರೆಂಟ್ ಶೇಡ್ಸಲ್ಲಿ ಸಿಗ್ತದೆ, ಎಲ್ಲ ರೆಡಿಶ್ ಸೈಡಲ್ಲೇ ಇರ್ತದೆ. ಫಸ್ಟ್ ಒಂದು ಶೇಡ್ ಹೇಳಿದರೆ ಅದು ಸೀನ್ಸ್ ಅಂತ. ಇದು ತುಂಬ ಬ್ರೈಟ್ ಒಂದು ಅಂದರೆ ಮರೂನ್ ಕಲರ್ ಏನಿರ್ತದಲ್ಲ ಅದು. ನಾನು ಈ ಕಲರ್ ಯೂಶ್ವಲಿ ಯೂಸ್ ಮಾಡೋದೇ ಇಲ್ಲ, ನಂಗೆ ಗೊತ್ತಿತ್ತು ಡಾರ್ಕ್ ಶೇಡ್ಸ್ ಬರ್ತದೆ ಅಂತ. ಬಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದಕ್ಕೆ ಯೂಸ್ ಆಗ್ಬೋದು ಅಂತ ನಾನು ತರಿಸಿದ್ದು. ನೋಡಿ, ಇದು ನಾನು ಸ್ವ್ಯಾಚ್ ಮಾಡೋವಾಗ ಅಂಥದ್ದೇನು ಡಾರ್ಕ್ ಅಂತ ಅನ್ನಿಸ್ಲಿಲ್ಲ, ಬಟ್ ಲಿಪ್ಸ್ ಮೇಲೆ ನಾನು ಸ್ವ್ಯಾಚ್ ಮಾಡಿ ನೋಡಲಿಲ್ಲ, ಹಾಗಾಗಿ ಅಷ್ಟೊಂದು ಡಾರ್ಕ್ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ನಾನು ಅದು ತುಂಬ ಕೋಟ್ಸ್ ಅಪ್ಲೈ ಮಾಡಿದ ಮೇಲೇನೂ ಅಷ್ಟೊಂದು ಡಾರ್ಕ್ ಅಂತ ಏನೂ ಇಲ್ಲ. ಲಿಪ್ಸ್ಟಿಕ್ ಬುಲೆಟ್ ಯಾವ ಥರ ಕಾಣಿಸ್ತದೆ ಆ ಥರ ಇಲ್ಲ. ನೆಕ್ಸ್ಟ್ ಶೇಡ್ ಅಂದರೆ ಅದು ಹೈ ಸ್ಟ್ಯಾಂಡರ್ಡ್ಸ್ ಅಂತ. ಇದು ಒಂಥರ ಕೂಲ್ ಟೋನ್ ರೆಡ್ಡಲ್ಲಿ ಇರ್ತದೆ. ಇದು ಫೇರ್ ಸ್ಕಿನ್ ಅವ್ರಿಗೆಲ್ಲ ಸೂಟ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಶೇಡ್, ಅದು ನನಗೆ ಬೇಕಿರೋ ಪ್ರಕಾರ ಅಂದರೆ ಅದು ಪಬಾಯ್ ಅಂತ. ಇದು ಪಿಂಕ್ ಆಯಿತಾ, ಒಂಥರ ರಾಣಿ ಪಿಂಕ್ ಕಲರಲ್ಲಿ. ತುಂಬ ಒಳ್ಳೆ ಶೇಡ್. ನನಗೆ ಇದೇ ಬ್ಲಷ್ಷಿಗೆ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಅಪ್ಲೈ ಮಾಡಿದ್ದೇನೆ. ಅಪ್ಲೈ ಮಾಡಿ ಆದಮೇಲೆ ಅನ್ನಿಸ್ತಿದ್ದು ತುಂಬ ಜಾಸ್ತಿ ಆಗ್ಬೋದು ಅಂತ. ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ, ರಿಮೂವ್ ಮಾಡಲಿಕ್ಕಂತೂ ಆಗೋದಿಲ್ಲ. ನಾನು ಅಲ್ಲೇ ಅದನ್ನು ಬ್ಲೆಂಡ್ ಮಾಡಿದೆ. ಏಕೆಂದರೆ ಎಕ್ಸೆಸ್ ಏನಾದರೂ ಇದ್ದರೆ ನಾವು ಅಫ್ಕೋರ್ಸ್ ಬ್ಲೆಂಡರಿಂದ ಅದನ್ನು ಬ್ಲೆಂಡ್ ಮಾಡಿದರೆ ನಮಗೆ ಅದು ನ್ಯಾಚುರಲಾಗಿ ಶೇಡ್ ಕೊಡ್ತದೆ. ನೋಡಿ, ಫಿಂಗರ್ ಬ್ಲೆಂಡ್ ಆದಮೇಲೆ ನಾನು ಬ್ಲೆಂಡರಿಂದ ಮಾಡಿದೆ ಅಲ್ಲ, ಈಗ ಅದು ನ್ಯಾಚುರಲ್ ಫಿನಿಶ್ ಕೊಟ್ಟಿದೆ. ಇಷ್ಟೇ ಒಂದು ಹ್ಯಾಕ್ ಇದೆಲ್ಲ, ಟಿಪ್ಸ್, ಸಣ್ಣ ಟಿಪ್ಸ್, ಮೇಕಪ್ ಹಾಳಾದರೂ ಯಾವ ಥರ ಕರೆಕ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ನಾನು ಐಬ್ರೋಸ್ ಫಿಲ್ ಮಾಡಿದ್ದೇನೆ. ಇದು ನನ್ನ ಹತ್ರ ಇದ್ದಿದ್ದೆ ಪ್ರಾಡಕ್ಟ್ಸು, ನಾನೇನು ಹೇಳಲಿಲ್ಲ ಅದ್ರ ಬಗ್ಗೆ. ಈಗ ನೆಕ್ಸ್ಟ್ ಅಂದರೆ ಐ ಶ್ಯಾಡೋ. ನನ್ನ ಹತ್ರ ಐ ಶ್ಯಾಡೋ ಅಂತ ಸಪ್ರೇಟ್ ಏನು ನಾನು ತಗೊಂಡಿರಲಿಲ್ಲ. ಇಲ್ಲಿ ಒಂದು ಸ್ಟ್ರೋಬಿಂಗ್ ಪೌಡರ್ನ ನಾನು ತಗೊಂಡಿದ್ದೆ ಮಿಸ್ ಕ್ಲೇರಿಂದ. ಇದನ್ನೇ ನಾನು ಐ ಶ್ಯಾಡೋ ಆಗಿ ಯೂಸ್ ಮಾಡುವ ಅಂತ. ಅಂದರೆ ಹೈಲೈಟರ್ ಬೇಸಿಕಲಿ ಸ್ಟ್ರೋಬಿಂಗ್ ಪೌಡ್ರ್ ಅಂದರೆ ಅದೇ, ಇದರಲ್ಲಿ ಶಿಮ್ಮರ್ ಇರ್ತದೆ. ಬಟ್ ಇದು ಏನು ಹೇಳ್ತಾರೆ, ಒಂದು ಚಂಕಿ ಪಾರ್ಟಿಕಲ್ಸ್ ಇಲ್ಲ, ತುಂಬ ಫೈನ್ ಶಿಮ್ಮರ್ಸ್ ಉಂಟು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ನನಗೆ ಕ್ಲಾಸಿ ಅನ್ನಿಸ್ತು. ತುಂಬ ಸ್ಲೀಕ್ ಡಿಸೈನ್, ತುಂಬ ಅಂದರೆ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯಾವ ಥರ ಇರ್ತದಲ್ಲ, ಎಕ್ಸ್ಪೆನ್ಸಿವ್ ಆ ಥರ ಇತ್ತು. ಚೀಪ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನೋಡಿ, ಈ ಶೇಡ್ ಹೈಲೈಟಿಂಗ್ ಪರ್ಪಸ್ಗೆ ನಾವು ಯೂಸ್ ಮಾಡೋದು. ಫಸ್ಟ್ ಏನು ಮಾಡ್ತೇನೆ, ನಾನು ಲಿಪ್ಸ್ಟಿಕ್ನೇ ನಾನೇನು ಯೂಸ್ ಮಾಡಿದ್ದೆಲ್ಲ ಬ್ಲಷ್ ಆಗಿ ಅದನ್ನೇ ನಾನು ಐ ಲಿಡ್ಸ್ಗೆ ಅಂದರೆ ಕಾರ್ನರಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ. ಆಮೇಲೆ ಲಿಡ್ ಸ್ಪೇಸಲ್ಲಿ ನಾನು ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಲಿಕ್ಕಿಲ್ಲ, ಯಾಕಂದರೆ ಲೈಟ್ ಅಂದರೆ ಅಷ್ಟೊಂದು ಶಿಮ್ಮರ್ಸ್, ಶೈನಿ ಪಾರ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ ಪರ್ಸನ್. ಈ ಸ್ಟ್ರೋಬಿಂಗ್ ಪೌಡ್ರಲ್ಲಿ ನನ್ನ ಶೇಡ್ 3 ನಂಬರ್, ಒಂಥರ ಶ್ಯಾಂಪೇನ್ ಅಥವಾ ಒಂದು ರೋಸ್ ಗೋಲ್ಡ್ ಎಲ್ಲ ಮಿಕ್ಸ್ ಆಗಿದ್ರೆ ಹೇಗಿರ್ತದಲ್ಲ ಆ ಥರ. ತುಂಬ ಹೈ ಓವರ್ ಪವರಿಂಗ್ ಇಲ್ಲ ಇದು. ನೋಡಿ, ಇದನ್ನೇ ನಾನು ಹೈಲೈಟರ್ ಆಗು ಅಪ್ಲೈ ಮಾಡ್ತಾ ಇದ್ದೇನೆ. ಎಷ್ಟೊಂದು ಸಟಲ್ ಒಂದು ಗ್ಲೋ ಕೊಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಈ ಸ್ಟ್ರೋಬಿಂಗ್ ಪೌಡರ್.
ಹಾಗೆ ಯೂಶ್ವಲ್ ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ಅಪ್ಲೈ ಮಾಡ್ತಿದ್ದೇನೆ, ಫೋರ್ ಹೆಡ್, ಬ್ರಿಡ್ಜ್ ಆಫ್ ದ ನೋಸ್ ಮತ್ತು ಚಿನ್ನಲ್ಲಿ. ನೆಕ್ಸ್ಟ್ ಈಗ ಐ ಮೇಕಪ್ಗೆ ನನ್ನ ಹತ್ರ ಒಂದು ಕೋಲ್ ಕಾಜಲ್ ಉಂಟು. ಇದು ಮೈ ಗ್ಲ್ಯಾಮಿಂದ ಆಯಿತಾ. ಇದೆಲ್ಲ ಮೈ ಗ್ಲ್ಯಾಮ್ ಮತ್ತು ಅವ್ರದ್ದೇ ಪಾಪೆಕ್ಸೋ ಅದೆಲ್ಲ ಒಂದು ಸೇಮ್ ಬ್ರ್ಯಾಂಡಿಂದಾನೆ ಮೈ ಗ್ಲ್ಯಾಮ್ ಅಂತ ಅವ್ರದ್ದೇ ಇದು ಕೋಲ್. ಇದನ್ನು ನಾನು ರಫಾಗಿ ಅಪ್ಲೈ ಮಾಡಿ ನೋಡಿ ಬೆರಳಿಂದಾನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಒಂದು ಸ್ಮೋಕಿ ಲೈನರ್ ಲುಕ್ ನಿಮಗೆ ಕೊಡ್ತದೆ. ಮತ್ತು ಎಡ್ಜಸ್ನ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಒಂದು ವಿಂಗ್ ಕ್ರಿಯೇಟ್ ಆಗ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು ಹೀಗೆ ಸಿಂಪಲ್ ಲುಕ್ಸ್ಗೆಲ್ಲ ಈ ಥರ ಐ ಲುಕ್ ಮಾಡಿದರೆ. ನೆಕ್ಸ್ಟ್ ಸೇಮ್ ಕಾಜಲ್ನ ನಾನು ವಾಟರ್ ಲೈನ್ಗೂ ಯೂಸ್ ಮಾಡ್ತಾ ಇದ್ದೇನೆ. ಎರಡು ಕಣ್ಗೂ ಸೇಮ್ ಮೇಕಪ್ಪೇ ಮಾಡಿದ್ದೇನೆ, ಮಾಡಲೇಬೇಕು. ನೆಕ್ಸ್ಟ್ ಇಲ್ಲಿ ಮಸ್ಕಾರ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಮಸ್ಕಾರ ಸ್ಕಿಪ್ ಮಾಡಲಿಕ್ಕೇ ಹೋಗಬೇಡಿ, ಇದರಿಂದ ಟೋಟಲಿ ನಿಮ್ಮ ಐ ಲುಕ್ಕೆ ಒಂದು ಚೇಂಜ್ ಆಗ್ತದೆ. ಮಸ್ಕಾರ ಗೇಮ್ ಚೇಂಜರ್ ಹೇಳ್ಬೋದು ನಿಮ್ಮ ಐ ಮೇಕಪ್ಪಲ್ಲಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಕಣ್ಣು. ನೆಕ್ಸ್ಟ್ ಸೇಮ್ ಶೇಡ್ ಏನಿತ್ತು ಬಬಾಯ್ ಅಂತ, ಅದನ್ನೇ ನಾನು ಆ್ಯಸ್ ಎ ಲಿಪ್ಸ್ಟಿಕ್ ಯೂಸ್ ಮಾಡ್ತೇನೆ. ಇಲ್ಲಿ ಫಸ್ಟ್ ಏನು ಮಾಡಿದೆ, ಲೈನರ್ ಆಗಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೇನೆ, ಯಾಕಂದರೆ ಅಷ್ಟೊಂದು ಡಾರ್ಕ್ ಕಲರ್ ನನಗೆ ಬೇಡ ಇತ್ತು. ಹಾಗಾಗಿ ಲೈನರ್ ಥರ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡಿದರೆ ನೋಡಿ ಆಮ್ರೆ ಎಫೆಕ್ಟ್ ಬಂತು. ಎಷ್ಟೊಂದು ಈಸಿ ಅಲ್ಲ ನೋಡಿ. ಎಷ್ಟು ಡಾರ್ಕ್ ಇದ್ದ ಲಿಪ್ಸ್ಟಿಕ್ ಶೇಡ್ನ ಲೈಟಾಗಿ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಬೋದು, ಅಥವಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಡಾರ್ಕ್ ಶೇಡ್ ಇತ್ತು ಅದನ್ನು ಲೈಟ್ ಜೊತೆ ಮಿಕ್ಸ್ ಮಾಡ್ಬೋದು. ಹೇಗಾದರೂ ನಿಮಗೊಂದು ಕಸ್ಟಮೈಸ್ ಶೇಡ್ ನೀವು ಅಂದರೆ ತಗೊಳ್ಬೋದು. ನೋಡಿ ನನ್ನ ಫೈನಲ್ ಲುಕ್, ನಾನು ನಿಮಗೆ ಫಿನಿಶ್ಡ್ ಲುಕ್ಕಲ್ಲಿ ಸಿಗ್ತೇನೆ. ಹೆಲೋ, ವೆಲ್ಕಮ್ ಬ್ಯಾಕ್. ನೋಡಿ ನಾನು ಫುಲ್ ರೆಡಿಯಾಗಿ ಬಂದಿದ್ದೇನೆ. ಆಲ್ಮೋಸ್ಟ್ ಅಲ್ಲ, ಕಂಪ್ಲೀಟ್ಲಿ ರೆಡಿ. ನೀವೆಷ್ಟು ಸಿಂಪಲ್ ಮೇಕಪ್, ಎಷ್ಟು ಈಸಿ ಮೇಕಪ್ ಮಾಡಿದರೂ ನಿಮ್ಮ ಫುಲ್ ಔಟ್ಫಿಟ್ ಮ್ಯಾಟರ್ ಆಗ್ತದೆ ನಿಮ್ಮ ಟೋಟಲ್ ಲುಕ್ಕಿಗೆ. ನನಗಂತೂ ಈ ಲುಕ್ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿದೆ, ಹಾಗೆ ತುಂಬ ಎಲಿಗೆಂಟಾಗಿ ಟರ್ನ್ ಔಟ್ ಆಗಿದೆ. ಒಂದು ಅಂತ ಹೇಳಿದರೆ, ನೀವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡಿ ಅದು ಒಂದು ಸೈಡ್ ಇಡಿ, ಆದರೆ ಯಾವಾಗ ನಿಮ್ಮ ಕಾಸ್ಟ್ಯೂಮ್ ಒಂದು ಅಪ್ ಟು ಮಾರ್ಕ್ ಇರಲ್ಲ, ಹಾಗೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು ಅಥವಾ ಆ್ಯಕ್ಸಸರೀಸ್ ಇರ್ಬೋದು, ಯಾವುದದು ಅಪ್ ಟು ದ ಮಾರ್ಕ್ ಇರೋದಿಲ್ಲ ನೋಡಿ, ಆಗ ಅದು ನಿಮ್ಮ ಲುಕ್ನ ಕಾಂಪ್ಲಿಮೆಂಟ್ ಮಾಡೋದಿಲ್ಲ. ನಿಮ್ಮ ಲುಕ್ಕೇ ಒಂದು ಕಡೆ ಇರ್ತದೆ, ನಿಮ್ಮ ಔಟ್ಫಿಟ್ಟೇ ಒಂದು, ಮೇಕಪ್ಪೇ ಒಂದು, ಅಂದರೆ ಹೇರ್ ಸ್ಟೈಲೇ ಎಲ್ಲ ಒಂದೊಂದು ಥರ ಕಾಣಿಸ್ತದೆ. ನೀವು ಎಷ್ಟು ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿ, ಸಿಂಪಲ್ ಔಟ್ಫಿಟ್ಟೇ ನೋಡಿ, ಬಟ್ ನಿಮ್ಮ ಲುಕ್ಕಿಗೆ ಅದು, ನಿಮ್ಮ ಮೇಕಪ್ಗೆ ಅದು ಮ್ಯಾಚ್ ಆಗಲಿ. ನಾನು ಇನ್ನೊಂದಂದರೆ ಇಲ್ಲಿ ಯೂಸ್ ಮಾಡಿದ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ ಕೇಸ್ ಡಿಸ್ಕ್ರಿಪ್ಷನ್ ಯಾವುದಂತ ಡೌಟ್ ಇದ್ದರೆ ನನ್ನ ವೀಡಿಯೋ ಟೈಟಲ್ ಹತ್ರ ಒಂದು ಆ್ಯರೋ ಮಾರ್ಕ್ ಅಥವಾ ಒಂದು ಮೋರ್ ಅಂತ ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಒಂದು ಬಾಕ್ಸೇ ಓಪನ್ ಆಗ್ತದೆ, ಅದೇ ಡಿಸ್ಕ್ರಿಪ್ಷನ್ ಬಾಕ್ಸ್. ಅಲ್ಲಿ ಎಲ್ಲ ಲಿಂಕ್ಸ್ ಇರ್ತದೆ, ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ನಾನು ಯೂಸ್ ಮಾಡೋವಂಥ ಐಟಮ್ಸ್ ಇರ್ಬೋದು, ನಾನು ಇನ್ನೊಂದು ಚಾನಲ್ ಲಿಂಕ್ ಇರ್ಬೋದು, ಅಥವಾ ವೀಡಿಯೋ ಪ್ಲೇಲಿಸ್ಟ್ ಇರ್ಬೋದು. ನಿಮಗೆ ಅದು ಹೆಲ್ಪ್ಫುಲ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.